ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯದ 4ನೇ ಸುತ್ತಿನ ಸೀಟು ಹಂಚಿಕೆ ಯಾವತ್ತು ಬಿಡುಗಡೆಯಾಗುತ್ತದೆ ಮತ್ತು ಎಷ್ಟು ಅಂಕಗಳನ್ನು ಪಡೆದಿದ್ದರೆ ಇಲ್ಲಿ 4ನೇ ಸುತ್ತಿನಲ್ಲಿ ಸೆಲೆಕ್ಟ್ ಆಗಬಹುದು ಎನ್ನುವಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವುಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗಾಗಲೇ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟಗೊಂಡಿತ್ತು. ಅಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಜೂನ್ 17, 2026 ಒಳಗಾಗಿ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ತಿಳಿಸಲಾಗಿತ್ತು. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡಿಲ್ಲ, ಸಾಕಷ್ಟು ಸೀಟುಗಳು ಇನ್ನೂ ಲಭ್ಯ ಇದ್ದಾವೆ. ಹಾಗಾದರೆ 4ನೇ ಸುತ್ತಿನಲ್ಲಿ ಎಷ್ಟು ಸೀಟುಗಳು ಇಲ್ಲಿ ಖಾಲಿ ಉಳಿದಿದ್ದಾವೆ ಎನ್ನುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಾವುಗಳು ಕೂಡ ನೋಡ್ಬೋದು. ಇಲ್ಲಿ 1,000ಕ್ಕೂ ಹೆಚ್ಚು ಸೀಟುಗಳು ಕರ್ನಾಟಕ ರಾಜ್ಯದ 74 ಆದರ್ಶ ವಿದ್ಯಾಲಯಗಳಲ್ಲಿ ಇಲ್ಲಿ ಸೀಟುಗಳು ಖಾಲಿ ಉಳಿದಿದ್ದಾವೆ. ತಮ್ಮ ಜಿಲ್ಲೆಯ ಅಥವಾ ತಮ್ಮ ತಾಲೂಕಿನ ಒಂದು ಆದರ್ಶ ವಿದ್ಯಾಲಯದಲ್ಲಿ ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಎನ್ನುವಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋ ಮೂಲಕ ತಾವುಗಳು ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲನೇದಾಗಿ ಇಷ್ಟು ಸೀಟುಗಳು ಲಭ್ಯ ಇದ್ದಾವೆ ಅನ್ನೋ ಕಾರಣ ಏನಪ್ಪ ಅಂದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಶಾಲೆ ದೂರವಾಗಿದೆ ಎನ್ನುವಂತಹ ಕಾರಣವನ್ನು ಕೂಡ ಕೆಲವೊಂದು ಪೋಷಕರು ಕೂಡ ನೀಡಿದ್ದಾರೆ. ನನಗೂ ಕೂಡ ಕೆಲವರು ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರಿ, ಇಲ್ಲಿ ಬಹಳ ದೂರ ಆಗಿದೆ ಶಾಲೆ, ಹಾಗಾಗಿ ನಾವು ಅಡ್ಮಿಷನ್ ಮಾಡಿಲ್ಲ ಅಂತ ಕೆಲವರು ತಿಳಿಸ್ತಾ ಇದ್ರು. ಇಲ್ಲಿ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರುವಂತಹ ಒಟ್ಟು ಸೀಟುಗಳ ಸಂಖ್ಯೆಯನ್ನು ನೋಡ್ತಾ ಹೋದಾಗ ಇಲ್ಲಿ ಟೋಟಲ್ ಆದಂತಹ ಸೀಟುಗಳಲ್ಲಿ ನೋಡ್ಬೋದು ತಾವು ಕೂಡ 3ನೇ ಸುತ್ತಿನಲ್ಲಿ 2,324 ಸೀಟುಗಳು ಲಭ್ಯ ಇದ್ದು. ಹಾಗಾದರೆ ಇಲ್ಲಿ ಅಡ್ಮಿಷನ್ ಮಾಡಿದವರ ಸಂಖ್ಯೆ ಕೇವಲ 1,016 ವಿದ್ಯಾರ್ಥಿಗಳು. ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಿಂದ ನೋಡ್ತಾ ಹೋಗಿ ಒಟ್ಟು ಸೀಟುಗಳ ಸಂಖ್ಯೆ ಇವತ್ತು ಖಾಲಿ ಉಳಿದಿರುವಂಥದ್ದು 34ರಲ್ಲಿ 20 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ. ಇನ್ನು 14 ಸೀಟುಗಳು ಖಾಲಿ ಉಳಿದಿದ್ದಾವೆ. ಇದೇ ರೀತಿ ಎಲ್ಲ ಶಾಲೆಗಳನ್ನು ನೋಡ್ತಾ ಹೋಗಿ ತಾವುಗಳು ಇಲ್ಲಿ ಒಟ್ಟು ಎಷ್ಟು ಸೀಟುಗಳು ಲಭ್ಯ ಇದ್ದಾವೆ ಎನ್ನುವಂಥ ಮಾಹಿತಿ ತಮಗೆ ಗೊತ್ತಾಗುತ್ತದೆ. ಹಾಗಾದರೆ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ನಂತರ 4ನೇ ಸುತ್ತಿಗೆ ಸೆಲೆಕ್ಟ್ ಆಗಬೇಕು ಅಂದರೆ ಎಷ್ಟು ಅಂಕಗಳನ್ನು ಪಡೆದಿರಬೇಕು ಎನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸುವುದಾದರೆ, ಈ ಕುರಿತು ನಾನು ಸಾಕಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರ್ತೀನಿ. ಈಗಾಗಲೇ ಕೂಡ ಒಟ್ಟಾರೆಯಾಗಿರುವಂತಹ ಏನು ಮೀಸಲಾತಿ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ತಾ ಇದ್ದೀನಿ ತಮಗೆ ಕೂಡ. ಇಲ್ಲಿ GM ಅದರ್ಸ್ ಅಂತ ಇರುತ್ತೆ, ಹಾಗೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಇರುತ್ತೆ, ಕನ್ನಡ ಮೀಡಿಯಂ ಮತ್ತು ಫಿಮೇಲ್ ಕೋಟಾಗಳು, 4 ಕೋಟಾದಡಿಯಲ್ಲಿ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ. ಇಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಇಲ್ಲಿ ಕಳೆದ ಬಾರಿ ಅಂದರೆ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಎಷ್ಟು ಅಂಕಗಳಿಗೆ ನಿಂತಂತ ನೋಡ್ಕೊಡ್ರಿ. ಅದರ ಆಧಾರದ ಮೇಲೆ ಇಲ್ಲಿ 2 ಅಥವಾ 3 ಅಂಕಗಳು ವ್ಯತ್ಯಾಸ ಆಗುತ್ತದೆ. ಎಕ್ಸಾಂಪಲ್ ಆಗಿ ಇಲ್ಲಿ 67 ಅಂಕಗಳಿಗೆ GM ನಿಂತಿತ್ತು. ಇಲ್ಲಿ ಕಟ್ ಆಫ್ ಅಂಕಗಳು 3ನೇ ಸುತ್ತಿನಲ್ಲಿ ಅಂದರೆ ಈ ಬಾರಿ ಇಲ್ಲಿ 64ರಿಂದ 66 ಅಂಕಗಳವರೆಗೆ ಇಲ್ಲಿ ಕಟ್ ಆಫ್ ಅಂಕಗಳು ನಿಲ್ತದೆ. ಅದೇ ರೀತಿ ಎಲ್ಲ ಕಾಸ್ಟ್ಗಳು ಕೂಡ ತಾವು ಇಲ್ಲಿ ಚೆಕ್ ಮಾಡ್ಕೊಳ್ತಾ ಹೋಗಿ ಇಲ್ಲಿ 2ರಿಂದ 3 ಅಂಕಗಳು ಇಲ್ಲಿ ಚೇಂಜಸ್ ಆಗ್ತದೆ, ಅಂದರೆ ಕಡಿಮೆ ನಿಲ್ಬೋದು. ಕೆಲವು ಬಾರಿ ಕೆಲವೊಂದು ತಾಲೂಕುಗಳಲ್ಲಿ ಸೇಮ್ ಆದಂಥ ಅಂಕಗಳನ್ನು ಪಡ್ಕೊಂಡವ್ರು ಜಾಸ್ತಿ ಜನ ಇರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಈ ಬಾರಿಯೂ ಕೂಡ ಸೇಮ್ ಕಟ್ ಆಫ್ ನಿಲ್ಬೋದು. ಇನ್ನು ಕೆಲವು ಕಡೆ ಇಲ್ಲಿ ನೀವು ನೋಡ್ಬೋದು ಕಟ್ ಆಫ್ ಅಂಕಗಳು ಏನು ರಿಲೀಸ್ ಆಗಿದೆ ಥರ್ಡ್ ಲಿಸ್ಟದ್ದು, ಅಲ್ಲಿ ಕೆಲವೊಂದು ಸಾರಿ ಅಲ್ಲಿ ಮಾರ್ಕ್ಸ್ ಎದುರಿಗೆ ಖಾಲಿ ಇದೆಯಪ್ಪ ಅಂದರೆ ಅಲ್ಲಿ ಯಾವುದೇ ರೀತಿ ಮಾರ್ಕ್ಸ್ಗಳು ತೋರಿಸಿಲ್ಲ ಅಂದರೆ ಅಲ್ಲಿ ಸೀಟುಗಳು ಆಲ್ರೆಡಿ ಭರ್ತಿ ಆಗಿದ್ದಾವಂತ ಆ ಕಾಸ್ಟ್ಗೆ ಸಂಬಂಧಪಟ್ಟದ್ದು. ಹಾಗಾಗಿ ಇಲ್ಲಿ ಯಾವ ಒಂದು ಸೀಟುಗಳಿಗೆ ಮಾರ್ಕ್ಸನ್ನು ತೋರಿಸಿದ್ದಾರೆ ಆ ಕಾಸ್ಟ್ಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಇನ್ನೂ ಸೀಟುಗಳು ಖಾಲಿ ಉಳಿದಿದ್ದಾವಂತ ತಾವು ತಿಳ್ಕೊಳ್ಬೇಕಾಗುತ್ತದೆ. ಹಾಗಾದರೆ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ನಂತರ 4ನೇ ಸುತ್ತಿನ ಸೀಟು ಹಂಚಿಕೆ ಇವತ್ತು ಅಥವಾ ಸೋಮವಾರ ಒಳಗಾಗಿ ಖಂಡಿತ ಇಲ್ಲಿ ರಿಲೀಸ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಒಂದು ವೇಳೆ ಇವತ್ತು ರಿಲೀಸ್ ಆದರೆ ನಾನು ತಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.